ಈ ವನವನ್ನು ನೋಡು, ಎಷ್ಟು ಮನೋಹರವಾಗಿರುವುದು. ಅತ್ತ ನೋಡು, ತುಂಬಿದ ಫಲಪುಷ್ಪಗಳಿಂದಲೂ, ಸೀತಾ ಕಣ್ಣು ಕೋರೈಸುವ ಸರೋವರಗಳಿಂದಲೂ, ಸೀತಾ ಆಹಾ ಶುಕಪಿಕನಾದಗಳಿಂದ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದ ನನ್ನ ಮನಸ್ಸಿನ ಕ್ಲೇಶಗಳನ್ನೆಲ್ಲ ತೊಳೆಯುವ ಅಂದವಾದ ತಾಣವೇ ಈ ಪಂಚವಟಿ. ಸೀತಾ ಅರಮನೆಯಲ್ಲಿ ಅಂಶ ತೋಲಿಕಾ ತಲ್ಪದ ಮೇಲೆ ಕುಳಿತು ಕೃಷ್ಣಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸದಾಸಿಯರಿಂದ ಸೇವೆಯನ್ನು ಮಾಡಿಕೊಂಡು ಆನಂದದಿಂದ ಕಳೆಯಬೇಕಾದ ನಿನ್ನನ್ನ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ. ನನಗೆ ಪತಿ ಸೇವೆಯೇ ಪರಮಾತ್ಮನ ಸೇವೆ. ಪತಿಯೇ ಪ್ರತ್ಯಕ್ಷ ದೈವ. ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಅವುಗಳು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕಡಿಮೆ ಇಲ್ಲ, ದರ್ಭಾಸನಕ್ಕೇನು ಕೊರತೆ ಇಲ್ಲ. ಸ್ವಾಮಿ ದಯಮಾಡಿ ಹೀಗೆಲ್ಲ ಮಾತನಾಡಬಾರದು. ಇದೇ ಈ ಪ್ರಕೃತಿ ಮಾತನಾಡಲು ಪಂಚವಟಿಯಲ್ಲವೇ? ನಿನ್ನ ಮಾತು ಸತ್ಯ. ಜಾನಕಿ, ಆ ಪರ್ಣಶಾಲೆಯನ್ನು ಲಕ್ಷ್ಮಣನು ಎಷ್ಟು ಚಮತ್ಕಾರದಿಂದ ನಿರ್ಮಿಸಿದ್ದಾನೆ ನೋಡುವಳಾಗು. ಹೌದಲ್ಲವೇ ಸ್ವಾಮಿ, ಬಹಳ ಅದ್ಭುತವಾಗಿ ನಿರ್ಮಿಸಿರುವನು. ಲಕ್ಷ್ಮಣನು ಫಲಹಾರಗಳನ್ನು ತರಲು ಹೋದ. ಲಕ್ಷ್ಮಣನು ಇನ್ನು ಬಾರಲೇ ಇಲ್ಲವಲ್ಲ ಸ್ವಾಮಿ.
ನಮಸ್ಕರಿಸುವೆ. ಸಹೋದರ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಅಣ್ಣ, ಈ ಖಡ್ಗ ಯಾವುದು? ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸುತ್ತಿದ್ದನು. ಆ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಆತನಿಗೆ ಕೊಡುವಷ್ಟರಲ್ಲಿ ನಾನೇ ಪಡೆದು ಆ ರಾಕ್ಷಸನ್ನು ಸಂಹಾರ ಮಾಡಿ ಬಂದೆನಣ್ಣ. ಕೊನೆಗೂ ಸಂಭರಿಸಿ ಬಿಟ್ಟಿದ್ಯಾ? ಹೌದು ಅಣ್ಣ. ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗವು ನಿನ್ನ ಬಳಿಯಲ್ಲಿ ಇರಲಿ. ಹಾಗಲೇ ಅಣ್ಣ. ಈ ಫಲಹಾರಗಳನ್ನು ಈ ಪರ್ಣಶಾಲೆಯಲ್ಲಿ ಇಡು. ಸೀತಾ, ಸ್ವಾಮಿ, ಬಾ ಕುಳಿತುಕೋ. ಆಗಲಿ. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲಿಯೇ ಇರುವರು. ಈಗ ಅವರ ರಕ್ತವನ್ನು ಘಟಘಟನೆ ಕುಡಿದು ತಿಂದು ತೇಗಿ ಬಿಡುವೆನು. ಇಂದು ನಾನು ಕೊಂದುವೆನು ಆನಂದವಾ, ಇಂದು ನಾನು ಕೊಂದುವೆನು ಆನಂದವಾ. ಇಂದು ನಾನು ಕೊಂದುವೆನು ಆನಂದವಾ. ಅರಕನ್ನು ಗುಡ್ಡೆಗಾಲ ಸಂಡಿಗೆಯ ಮಾಡಿ ನಾನು, ಅರಕನ್ನು ಗುಡ್ಡೆಗಾಲ ಸಂಡಿಗೆಯ ಮಾಡಿ ನಾನು, ಅರಕನ್ನು ಗುಡ್ಡೆಗಾಲ ಸಂಡಿಗೆಯ ಮಾಡಿ ನಾನು, ಕಿತ್ತು ಸಾವಿಗೆ ಎತ್ತಿಂದು ನಾಡು ತೇಗುವೆನು. ಆ ಬಂಧುವೆನು ಆನಂದವ. ನನ್ನ ಮಗನನ್ನು ಕೊಂದ ಪಾಪಿಗಳು ಇಲ್ಲಿಯೇ ಇರುವರು. ಈಗ ಅವರನ್ನು ಅಪೋಷಣೆ ಮಾಡಿ ಅವರ ರಕ್ತವನ್ನು ಗದಗದನ್ನು ಕುಡಿದು ನನ್ನ ಮನಸ್ಸನ್ನು ಸಂತೈಸಿಕೊಳ್ಳುವನು. ಏನಿದು? ಅಪೋಷಣೆಯನ್ನು ಮಾಡಿ ಕೊಲ್ಲೋಣವೆಂದರೆ ಏನಿದು? ಕೊಲ್ಲೋಣವೆಂದರೆ ಮನಸ್ಸು ಬರುತ್ತಿಲ್ಲವಲ್ಲ. ಕೊಲ್ಲು ಎಂದರೆ ಇಲ್ಲ ಇಲ್ಲ, ಒರಿಸು ಎಂದು ನನ್ನ ಮನಸ್ಸನ್ನು ಬಾಧಿಸುತ್ತಿದೆಯಲ್ಲ. ಇಲ್ಲಿ ಇವರನ್ನು ಹೇಗಾದರೂ ಮಾಡಿ ಒರಿಸುತ್ತೇನೆ, ಒರಿಸಲೇಬೇಕು. ನಾನಿಗಲೇ ನಾನಿಗಲೇ ವಹಿಸುವೆ, ನಾನಿತ್ತ ನಾನಿಗಲೇ ನಾನಿತ್ತ ನಾನಿಗಲೇ ವಹಿಸುವೆ, ನಾನಿತ್ತ ನಾನಿಗಲೇ. ಹೇಗಾದರೂ ಆಗಲಿ ನಾನಿತ್ತ 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 ಹಾಕಿಕೊಂಡು ಕಲ್ಲಿನಂತೆ ಮೇಲೆ ಪಲ್ಲವನ್ನೇ ಹಾಕಿಕೊಂಡು ವಲ್ಲಭನ ತೋಡಿಕೊಂಡು
ದಂಡಿನಲ್ಲಿ ವಲ್ಲಭ ಗಂಡನಾಗಿ ಮಾಡಿಕೊಂಡು ಚಟವನ್ನು ಕುಡಿಯುವೆ ಗಂಡನಾಗಿ ಮಾಡಿಕೊಂಡು ಚಟವನ್ನು ಕುಡಿ ನಾನಿಂದ ನಾನಿಂದ ಏನು ನಾನಿಷ್ಟು ನರ್ತವನ್ನು ಮಾಡಿದರು ನನ್ನ ಕಡೆ ಗಮನವನ್ನು ಹರಿಸ್ತಿರುವಲ್ಲ ಇರಲಿ ನಾನು ಶಾಂಭವಿ ಮಾಯಾ ಹೆಣ್ಣಾದ ನನಗೆ 16 ವರ್ಷದ ರೂಪನರ್ತಕಿಯಾಗಿ ಅವರ ಬಳಿ ಸುಳಿದಾಡಿದರೆ ನನ್ನನ್ನ ಒರಿಸುವರು ನೋಡುತ್ತೇನೆ. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನೊಬ್ಬನೇ ಸತ್ತರೂ ಪರವಾಗಿಲ್ಲ, ಒಬ್ಬನೇ ತಾನೆ. ಈ ಸುರಸುಂದರಾಂಗನನ್ನು ನಾನೇನಾದರೂ ಮದುವೆಯಾದರೆ ಕರ್ರಗಿರುವ 6 ಮಕ್ಕಳನ್ನು ಒಂದೇ ಸಾರಿ ಹೊಡೆಯಬಹುದಲ್ಲ. ನಾನೊಬ್ಬಳೇ ತಾನೇ ಈ ಲೋಕಕ್ಕೆಲ್ಲ ಸುಂದರಿಯು. ಸುಂದರಿಯಲ್ಲವೇ ಜಗದೊಳಗೇನ ಸುಂದರಿಯಲ್ಲವೇ ಜಗದೊಳಗೇನ ಈ ಜಗದೊಳಗೆ ಜಗದೊಳಗೆ ಈ ಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೇನ ಜಗದೊಳಗೇನ ಜಗದೊಳಗೇನ. ಆಹಾ, ಎಷ್ಟೊಂದು ಸುರಸುಂದರಾಂಗನಾಗಿರುವನು. ಈತನನ್ನು ಒರಿಸದೆ ಹೋದರೆ ಈ ಜನ್ಮವೇ ವ್ಯರ್ಥವಲ್ಲವೇ? ಇರಲಿ, ನಾನೇ ಆತನ ಬಳಿಗೆ ಹೋಗಿ ಆತನೇ ನನ್ನನ್ನು ಮೋಹಿಸುವಂತೆ ಮಾಡುವೆನು. ಮನೋಹರ, ಪ್ರಿಯಕರ, ಮನೋಹರ, ಸ್ವಲ್ಪ ಎದ್ದು ಮುಂದಕ್ಕೆ ಬರ ಬರ ಬರ. ಅಮ್ಮ, ನೀನು ಯಾರು? ಅಮ್ಮ ಎಂದು ಕರೆಯಬೇಡ ನನ್ನನ್ನು. ನಿನ್ನ ದೇಶ ಯಾವುದು? ಇಷ್ಟೊತ್ತು ನೀನು ಇಲ್ಲಿ ವಾಸ ಮಾಡಲು ಕಾರಣವೇನು? ಇಲ್ಲಿ ಸಂಚರಿಸಲು ಕಾರಣವೇನು? ನನ್ನಿಂದ ನಿನಗೆ ಏನಾಗಬೇಕು? ಬಹಳ ಉದ್ದಾಯಿತಪ್ಪ ನೀನು. ನೀನು ಎಲ್ಲವನ್ನು ಒಂದೇ ಸಲ ಕೇಳಿಬಿಟ್ಟರೆ ಒಂದೊಂದಾಗಿ ಕೇಳಬೇಕು. ಮನೋಹರ, ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖಾಯನು. ಓಹೋ, ರಕ್ಕಸಿಯೇ? ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತಿರುವೆನೆ? ನನ್ನಿಂದ ನಿನಗೆ ಏನಾಗಬೇಕು? ಮನೋಹರ, ನೀನು ನನ್ನನ್ನು ವಿವಾಹವಾಗಬೇಕು. ನಾವು ಮನುಜರು, ನೀವು ಧನುಜರು. ಹಾಗರೇನಂತೆ? ನಾನು ಏಕ ಪತ್ನಿ ವ್ರತಸ್ಥನು. ಏಕ ಏಕ ಈಕೆಯೇ ನನ್ನ ಪತ್ನಿಯಾದ ಸೀತಾ. ಆಹಾ, ಒಂದು ಕೆಲಸ ಮಾಡಯ್ಯ. ಆದ್ದರಿಂದ ನಿನ್ನನ್ನು ನಾನು ಪರಿಸಲು ಸಾಧ್ಯವಿಲ್ಲ. ಹೊರಟು ಹೋಗು. ಒಂದು ಕೆಲಸ ಮಾಡಯ್ಯ, ಆಕೆಯನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಕೋ. ಆಗಲೂ ನೀನು ಆಗುವೆ ಏಕ ಪತ್ನಿ ವ್ರತಸ್ಥ. ಇಲ್ಲಮ್ಮ, ನಾನು ಈಕೆಯನ್ನು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ್ರಿಂದ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಹೊರಟು ಹೋಗು. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ. ನೋಡಮ್ಮ, ಯಾರು ವಾಯು ಸಾಕ್ಷಿಯಾಗಿ ಕೈ ಹಿಡಿಯುವುದಿಲ್ಲ. ನಮ್ಮಲ್ಲಿ ಹಿಡಿತಾರಪ್ಪ. ಇಲ್ಲ, ನಮ್ಮಲ್ಲಿ ಹಿಡಿಯುವುದಿಲ್ಲ. ನೀವು ಹೊರಟು ಹೋಗು. ಸಾಧ್ಯವೇ ಇಲ್ಲ.
ನೀನು ಲಗ್ನವಾಗಬೇಕವೋ ಬೇಡವೋ? ಬೇಕು ಪ್ರಿಯ. ಹಾಗಾದರೆ ನಾನು ಇಲ್ಲಿ ಓರ್ವನೇ ಬಂದಿಲ್ಲ, ಮತ್ತೆ ನನ್ನ ಸೋದರನಾದ ಲಕ್ಷ್ಮಣನು ಬಂದಿರುವನು. ಆತರ ಬಂದಿರುವನೆ? ಹೌದು. ಹಾ. ಆತನ ಬಳಿಗೆ ಹೋಗು, ಹಾ. ನಿನ್ನ ಇಷ್ಟಾರ್ಥ ನೆರವೇರುತ್ತದೆ. ಓಹೋ, ಆತನು ಓರ್ವನೇ ಬಂದಿರುವನು, ಆತನೊಂದಿಗೆ ಆತನ ಪತ್ನಿಯು ಬಂದಿರುವಳು? ಇಲ್ಲ, ಆತನು ಓರ್ವನೇ ಬಂದಿರುವನು. ನೀನು ಮಾತ್ರ ಬೆಚ್ಚಿಗಿರ್ಬೇಕು ಅಂತ ಇವಳು ಕರ್ಕೊಂಡು ಬಂದಿದ್ಯಾ? ಹಾಗಾದರೆ ಆತನ ಹೆಸರು ಲಕ್ಷ್ಮಣನೆಂದು. ಓಹೋ, ಲಕ್ಷ್ಮಣ, ಮಣಮಣ, ರಣಮಣ. ಸರಿ, ಹಾಗಾದರೆ ನಾನು ಹೋಗಿ ನನ್ನ ಇಚ್ಛೆಯನ್ನು ಆತನಲ್ಲಿಯೇ ತಿಳಿಸಬೇಕೇ? ಹೌದು. ನಿನ್ನಲ್ಲಿ ಒಂದು ಮಾತು ಕೇಳಬಹುದೇ? ಹೇಳಿ. ಅದು ದಿನ ಇದೇ ಮುಖ ನೋಡಕ್ಕೆ ಬೇಜಾರಾಗಲ್ಲ ನಿಮಗೆ? ಅವಳಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ ನಾನು? ಎಲ್ಲರೂ ಜಾಸ್ತಿನೇ ಇದೆಪ್ಪ, ಕೈ ತುಂಬ ಸಿಗ್ತೀನಿ. ನಾನು ಏಕಪತ್ನಿವ್ರತಸ್ಥನು, ಆದ್ದರಿಂದ ಮನೋಹರ, ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿ ಕೂಡ ನೋಡುತ್ತಿಲ್ಲ. ಅಲ್ಲಿಗೆ ಹೋಗಲೇ. ಪರಸ್ತ್ರೀಯರು ನನಗೆ ಸೋದರಿ ಸಮಾನ. ಅಯ್ಯೋ, ಆ ಶಬ್ದ ನಮ್ ಕಿವಿಗೆ ಬಿದ್ರೆ ಆದ್ದರಿಂದ ನೀನು ಆತನಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುತ್ತದೆ. ಹಾಗಾದ್ರೆ ಅಲ್ಲಿಗೆ ಹೋಗಲೇ? ಹೌದು. ನೀನು ಲಗ್ನವಾಗಬೇಕಾದ್ರೆ ಆತನಲ್ಲಿಗೆ ಹೋಗು, ಆತನನ್ನು ಪ್ರಾರ್ಥಿಸು, ನಿನಗೆ ಲಗ್ನವಾಗುತ್ತದೆ. ಪ್ರಿಯ, ನಿನಗೆ ಇಲ್ಲವೇ ಪ್ರಿಯ? ನನಗೆ ಎಲ್ಲವೂ ಇದೆ, ನೀನು ಅಲ್ಲಿಗೆ ಹೋಗು. ಎಲ್ಲವೂ ಇದೆ, ನಾನು ತಿಳಿದುಕೊಂಡೆ. ಏನಿಲ್ಲ ಮದುವೆ ಆಗುವ ಮನಸ್ಸಿಲ್ಲವೇ ಎಂದು ಕೇಳಿದೆನಪ್ಪ. ಸರಿ, ನಾನು ಹೋಗಿ ನನ್ನ ಇಚ್ಛೆಯನ್ನು ನಿನ್ನ ಸಹೋದರನ ಬಳಿ ತಿಳಿಸಿ ಆತನು ಒಪ್ಪದಿದ್ದರೆ ಮತ್ತೆ ಇಲ್ಲಿಗೆ ಬರುವೆ. ಆಗಬಹುದು, ನಿನ್ನ ಇಚ್ಛೆಯು ನೆರವೇರುತ್ತದೆ. ಹೋಗೋಣ. ಹೋಗಿ ಬರಲೇ? ಹೋಗಿ ಬಾ. ಮನೋಹರ, ಈ ಘೋರಾರಣ್ಯದಲ್ಲಿ ಆ ನನ್ನ ಸುರಸುಂದರಾಂಗನನ್ನು ನಾನು ಎಲ್ಲಿ ಎಂದು ಹುಡುಕಲಿ. ಇರಲಿ, ನನಗೇನು ಹೊಸದೆ, ಮುಂದೆ ಸಾಗಿ ನೋಡೋಣ. ಆಹಾ, ನರಗಮಲು ನರಗಮಲು. ಹಿಂದಿನಿಂದ ಎಲ್ಲವೂ ಒಣಗಿ ಹೋಗಿರುವುದು, ಏನೂ ಇಲ್ಲ. ಹಿಂದಿನಿಂದಲೇ ಇಷ್ಟು ಒಣಗಿ ಹೋಗಿರುವುದು, ಇನ್ನು ಮುಂದಿನಿಂದ ಹೇಗಿರುವನೋ ಏನೋ. ಇರಲಿ, ಹಿಂದೆ ನೋಡಿದವಳು ಮುಂದೆ ನೋಡದೇ ಇರುವೆನೆ, ಮುಂದೆಯೂ ನೋಡಿಯೇ ಬಿಡೋಣ. ಅಬ್ಬಬ್ಬ, ಆತನು ಹೇಳಿದಂತೆ ಇವನು ಸುರಸುಂದರಾಂಗನೆ. ಆತನು ಕರ್ರಗಿರುವನು, ಈತನು ಕೆಂಪು ಕೆಂಪಾಗಿ ಮುದ್ದು ಮುದ್ದಾಗಿರುವನು. ಈ ಸುಂದರ ಚಂದದ ಆಕಾರ, ಚಂದದ ಆಕಾರ, ಸುಂದರ ನಾನು ಬಂದಾಗಿ ಇಲ್ಲಿಂದ ನೋಡ್ತಾ ಇರುವೆನು. ಇರೋದೊಂದಿಷ್ಟು ಉದ್ದ ಬಾಣ, ಅದನ್ನು ಹತ್ತ ಕಡೆ ಗುರಿ ಇಟ್ಟುವರು. ಅಲ್ಲಿ ಮಳೆ ಇಲ್ಲದೆ ಎಲ್ಲ ಒಣಗೋಗಿದೆ, ಎಲ್ಲ ಇಲ್ಲಿದೆ ನೋಡಯ್ಯ. ಮನೋಹರ, ಯಾರು ನೀನು ಶುಭಾಂಗಿ? ನಾನು ಶುಭಾಂಗ. ಏನು ಅಂದರೆ ನೀನು ಯಾರು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು. ಓಹೋ, ರಾವಣನ ಸಹೋದರಿಯೋ? ಹೌದು ಪ್ರಿಯ. ಹೌದಾ? ಹಾಗಾದರೆ ನೀನು ಅಸುರ ಕನ್ಯೆ. ಆದರೇನಂತೆ ಸುಂದರಿಯಾಗಿಲ್ಲವೇ? ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಯಾಕೋ? ಮೇಲಾಗಿ ನಾನು ಓರ್ವನೆ ಬಂದಿಲ್ಲ, ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನ ಬಂದಿರುವುದು. ಆತನ ಹತ್ತಿರ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಅಯ್ಯ, ನಾನು ಇಲ್ಲಿಗೆ ಬರೋ ಮೊದಲು ಹೋಗೇ ಬಂದಿರೋದಯ್ಯ. ಹಾಗಾದರೆ ನೀನು ನನಗೆ ಹತ್ತಿಗೆ ಆಗಬೇಕು. ನಮಸ್ಕಾರ. ನಾನಲ್ಲಿ ಹೋಗಿ ಮಾತನಾಡಿ ಬಂದಿರುವುದು ಅಷ್ಟೇ, ಕೆಲಸ ಕಾರ್ಯ ಏನೂ ಆಗಿಲ್ಲ. ಮಾತನಾಡಿ ಬಿಟ್ಟರೆ ಅತ್ತಿಗೆ. ನಿನ್ನ ಅಣ್ಣನೇ ಹೇಳಿ ಕಳಿಸಿರುವನು, ಈ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ನಿನ್ನ ಇಚ್ಛೆಯನ್ನು ಆತನಲ್ಲಿ ತಿಳಿಸು ಎಂದು. ನನ್ನ ಅಣ್ಣ ಹಾಗೆ ಹೇಳಿದ್ದಾನೆ. ಹಾಗೆ ಹೇಳಿರುವನು. ರಾಮದಾಸ ದಾಸವಂಶನ. ಅವನ ಆಜ್ಞೆ ಇಲ್ಲದೆ ನಾನು ಏನು ಮಾಡುವುದಿಲ್ಲ. ಅದಕ್ಕೆ ನೀನು ನನ್ನ ಅಗ್ರಜನ ಹತ್ತಿರ ಹೋಗಿ
ಏನಾದರೂ ಒಂದು ಕುರುವನ್ನು ತೆಗೆದುಕೊಂಡು ಬಾ, ಓಹೋ, ಆಗ ನಿನ್ನನ್ನು ಉರಿಸುವೆ. ಹಾಗಾದರೆ ನಾನು ನಿನ್ನ ಅಗ್ರಜನ ಬಳಿಗೆ ಹೋಗಿ ಕುರುಹನ್ನು ತಂದರೆ ನೀನು ನನ್ನನ್ನು ಒರಿಸುವೆ. ಹೌದು, ಉರಿಸುವೆ. ಇಲ್ಲವಾದ್ರೆ ನಿನಗೂ ಇಲ್ಲ. ಮದುವೆ ಆಗುವ ಮನಸ್ಸಿಲ್ಲವೇ ಎಂದು ಕೇಳಿ. ಮದುವೆ ಆಗಬೇಕು ಬೇಡವಾ? ಬೇಕು ಪ್ರಿಯ. ಹಾಗಾದರೆ ನನ್ನ ಅಗ್ರಜನ ಬಳಿಗೆ ಹೋಗಿ ಅಲ್ಲಿಗೆ ಹೋಗಲೇ, ಏನಾದರೂ ಒಂದು ಕುರುವನ್ನು ತೆಗೆದು. ಅಲ್ಲಿಗೆ ಹೋಗಲೇ. ಹೌದು, ಹೋಗಲೇಬೇಕು, ಹೋಗಲೇಬೇಕು. ನನ್ನ ಸವತಿ ನನ್ನ ಬಗ್ಗೆ ಏನೋ ಹೇಳುತ್ತಿರುವಳಲ್ಲ, ಈಕೆಯನ್ನು ಈಗಲೇ ಭಕ್ಷಿಸಲೇ. ಕೆಲಸನೇ ಕೆಟ್ಟೋಗುತ್ತೆ, ಆಮೇಲೆ ನೋಡ್ಕೊತೇವೆ. ಮನೋಹರ, ಎದಕ್ಕಾಗಿ ಬಂದೆ? ಅಯ್ಯೋ ನಿನ್ನ ತಮ್ಮನು ಸಿಕ್ಕಿದ್ದನಯ್ಯ. ಆತನು ಏನು ಹೇಳಿದ? ಅಯ್ಯೋ ಆತನೇನೋ ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದೆ ಆತನು ಏನನ್ನು ಮಾಡುವುದಿಲ್ಲವಂತೆ. ನಿಜವೇ? ನಿಜ ನಿಜ. ಹ, ಅವನು ನನ್ನ ಆಜ್ಞೆಯನ್ನು ಮೀರತಕ್ಕದ್ದವನಲ್ಲ. ಹ. ಆತನು ಏನು ಮಾಡುವುದಿಲ್ಲ. ಮಾಡುವುದಿಲ್ಲ. ಹೌದು. ನೀನು ಮಾತ್ರ ಎಲ್ಲ ಮಾಡ್ತಾ ಇದೀಯಪ್ಪ. ಸರಿ, ಆತನು ಏನು ಹೇಳಿದ? ಅಲ್ಲಯ್ಯ, ಆತನು ತುಂಬಾ ಕೋಪಿಷ್ಟನು, ತುಂಬಾ ಗರ್ವಿಷ್ಠನು. ಆತನು ನನಗೆ ಬೇಡ. ನೋಡೋದಕ್ಕೆ ಕರ್ರಗಿದ್ರು ಪರವಾಗಿಲ್ಲ, ಅನುಭವಸ್ಥ ಬೇರೆ. ನೀನೇ ನನ್ನನ್ನು ಮದುವೆ ಆಗು. ಹಾಗೆಲ್ಲ ಹೇಳೇ ನನ್ನ ಸವತಿ. ನೋಡಮ್ಮ, ನನ್ನಿಂದ ನಿನಗೆ ಏನು ತೊಂದರೆ ಆಗುದಿಲ್ಲ. ವಾರದಲ್ಲಿ 6 ದಿನ ನನ್ನ ಜೊತೆ ಇರ್ಲಿ. ಒಂದು ದಿನ ನಿನಗೆ ಬಿಟ್ಕೊಡ್ತೀನಿ, ಹೇಳು. ಆ ಒಂದು ದಿನ ಯಾಕೆ ಬಿಟ್ಕೊಡ್ತೀರಾ? ಅವಳು ಒಪ್ಪಿಗೆ, ನಿಂದೇನಯ್ಯ ಗೋಳು. ಹಾಗೆಲ್ಲ ಆಗುವುದಿಲ್ಲ. ಅದೇನು ಕುರುಹನ್ನು ಕೊಡಬೇಕಂತೆ, ಕೊಡೆಯ. ಮದ್ವೆನೇ ಆಗಿಲ್ಲ. ಹಾಗಾದರೆ ಇಲ್ಲಿ ನಿಲ್ಲು, ಬೆನ್ನು ತಿರುಗಿಸಿ ನಿಲ್ಲು. ಕುರುಹನ್ನು ಬರೆಯುತ್ತೇನೆ. ಹಿಂದೆ? ಹೌದು. ಹಿಂದೆ? ಹೌದು. ಮತ್ತೆ ಮುಂದೆ? ಅದು ಹಿಂದೆ ಮಾತ್ರ ಬರೆಯುವುದು, ಮುಂದೆ ಬರೆಯುವುದಿಲ್ಲ. ನೀನೇನು ಬರೆಯುವುದನ್ನು ನಾನು ನೋಡುವುದು ಬೇಡವೇ? ನಿನ್ನನ್ನು ಏನು ನೋಡುವ ಹಾಗಿರುವನು, ಅವಮಾನಿಸುವನೆಂದಷ್ಟೇ. ಅವ ನನ್ನನ್ನು ಮಾನಿಸುವನು. ಸರಿ, ನಾನು ಹೋಗಿ ಆತನನ್ನು ವಿವಾಹವಾಗಿ ನಾವು ಬರುವುದರೊಳಗಾಗಿ ಇಲ್ಲಿ ಒಂದು ಅಡ್ಡ ಗೋಡೆಯನ್ನು ನಿರ್ಮಿಸಿ ನಾವೇ ಆಚೆ ಹೋಗಿ ಬಿಡ್ತೇವೆ, ನಿಮಗೆ ಅಷ್ಟು ಮಾಡಿದ್ರೆ ಒಳ್ಳೆ ಕೆಲಸ. ಬಾವಾ, ಹೋಗಿ ಬಾಮ್ಮ, ಬಾವಾ, ಹೋಗಿ ಬಾಮ್ಮ. ಬಾವಾ, ಬಾ, ಬಾ. ಓದ್ಯ ಪಿಶಾಚಿ ಎಂದೆ ಬಂದ್ರೆ ಗವಾಕ್ಷಿಯಂತೆ. ಮನೋಹರ, ಪುನಃ ಬಂದೆಯಾ? ಪುನಃ ಬಂದಿರುವೆನು ಪ್ರಿಯ, ಕುರುಹನ್ನು ತಂದಿರುವೆಯಾ? ಬಂದಿರುವೆ. ಹಾಗಾದರೆ ಕೊಡು, ನೋಡೋಣ. ಅದು ಕೊಡುವಂಥದ್ದಲ್ಲ, ನಾನು ತೋರಿಸ್ಬೇಕು, ನೀನು ನೋಡ್ಬೇಕು. ಹಾಗಾದರೆ ತೋರಿಸು. ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬದ್ದನೆ. ನೋಡಲು ಸಿದ್ಧ. ಯಾಕೆ ಗೊತ್ತಾ? ನೀನೇನಾದ್ರೂ ಆ ಘೋರ ರೂಪವನ್ನು ನೋಡಿ ತಲೆ ಸುತ್ತಿ ಬಿದ್ರೆ ಎದೊಳಕ್ಕೆ 3 ದಿನ ಬೇಕಯ್ಯ. ನೋಡುವೆಯಾ? ಸರಿ, ನೋಡುವೆ. ನೋಡಿ. ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಎಡಬೋ ಲಕ್ಷ್ಮಣ, ಮಣಮಣ, ರಣಮಣ, ಹಾಗೆಂದು ಬರೆದಿರುವನೇನು ಆ ಕರಿಯ? ಯೋಚಿಸಿ ನೋಡು. ಘೋರ ರೂಪವನ್ನು ತಾಳಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಧಿಸಿ ನಿನ್ನನ್ನು ವರಿಸುವೆನು. ಏನು ಹೇಳುವೆ? ನಾನು ನಿನ್ನ ನಗ್ನವಾಗಬೇಕಾದರೆ ಆಗಬೇಕು. ನಮ್ಮ ಕ್ಷತ್ರಿಯ ಪದ್ಧತಿಯ ಪ್ರಕಾರ, ಛತ್ರಿ ಪದ್ಧತಿನ? ಕ್ಷತ್ರಿಯ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ ಪ್ರಕಾರ ಏನಯ್ಯ ಅದು? ವಧು ವರನನ್ನು ನೋಡಬಾರದು, ನೋಡಬಾರದೆ, ಮುಟ್ಟಲು ಬಾರದು, ಮುಟ್ಟಲು ಬಾರದೆ, ಮಾತನ್ನು ಆಡಬಾರದು. ಏನ್ ಛತ್ರಿ ಪದ್ಧತಿ? ನಮ್ಮಲ್ಲೆಲ್ಲ ಈ ಪದ್ಧತಿ ಇಲ್ಲ. ನಿನ್ನ ಲಗ್ನವಾಗಬೇಕು. ಬೇಕು. ಹಾಗಾದರೆ ಸರಿ. ನಾವು ಕ್ಷತ್ರಿಯ ಪದ್ಧತಿ ಪ್ರಕಾರ ಈಗ ನಾನೇನು ಮಾಡಲಿ? ನಿಮ್ಮ ಸೆರಗಿನಿಂದ 2 ಕಣ್ಣುಗಳನ್ನು ಕಟ್ಟಿಕೊ. ಕಟ್ಟಿಕೊಳ್ಳಬೇಕೇ? ಹಾಗಾದರೆ ನಿನ್ನನ್ನು ಒರೆಸು. ನಂತರ ಒಲಿಸುವೆಯಾ? ಹೌದು. ಸರಿ, ಕಟ್ಟಿಕೊಂಡೆ. ಕುಳಿತುಕೋ. ಬೇಕಿತ್ತ ಇದು? ನಿಂತುಕೋ. ಅಮ್ಮ, ಕುಳಿತುಕೋ. ಆ, ನಿಂತುಕೋ. ಅಯ್ಯೋ ಅಯ್ಯೋ, ಬಂದಾಗಿಂದ ನೋಡ್ತಾ ಇದ್ದೇನೆ. ಕಟ್ಟಿಕೋ, ಕುಳಿತುಕೋ, ನಿಂತುಕೋ, ಕಟ್ಟಿಕೋ, ಕುಳಿತುಕೋ, ನಿಂತುಕೋ. ಮಲ್ಗೋದೆ. ನಿನ್ನನ್ನು ಒರೆಸಬೇಕು ಬೇಡ? ಬೇಕು. ಹಾಗಾದ್ರೆ ಕಟ್ಟಿ. ಸರಿ.
ಈ ವಿಚಾರವನ್ನ ನನ್ನ ಅಣ್ಣನಾದ ರಾವಣೇಶ್ವರಿ ತಿಳಿಸಿ ನಿಮಗೆ ತಕ್ಕ ಶಿಕ್ಷೆಯನ್ನು ಮಾಡಿಕೊಡು. ಒರೆ ಒರೆ ಹೋಗು ಒರೆ ಒರೆ. ನನ್ನನ್ನು ಆ ರಾಮೇಶ್ವರಿ ತಿಳಿಸಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸಬೇಕು. ಒರೆ 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 ಒರೆ. ಸಹೋದರ ವಿಭೀಷಣ ಕುಂಭಕರ್ಣ ನಡಿನಿ ಗರ್ಭೋಂಡವಲ್ಲವ ಗಲಗಸವೆಂತಿಕ್ಕು ನಡಿನಿ ಗರ್ಭೋಂಡವಲ್ಲವ ಗಲಗಸವೆಂತಿಕ್ಕು ಇಂದ್ರಾದಿ ಸುರದೇವತೆಗಳು ಇಂದ್ರಾದಿ ಸುರದೇವತೆಗಳು ಎನ್ನ ಶರಣ ಸೇವೆಯ ಗೈಯರು ಸುರನ ಹರಿಯರ ನವನರ್ತನವಂ ವೀಕ್ಷಿಸುತ್ತೆ. ರಾಥ ಸುರನ ಹರಿಯರ ನವನರ್ತನವಂ ವೀಕ್ಷಿಸುತ್ತೆ. ಅಮರ ವಿಲಾಸವೈ ವಿಭವದಿಂದರ ಅಮರ ವಿಲಾಸ ವೈ ಭವದಿಂದರವ ಈ ದಶಮುಖನಿಗೆ ಅದಾರು ಸಾಟಿ. ರಾಥ ಕುಂಭಕರ್ಣ ವಿಭೀಷಣ ದಶಮುಖನ ವಿಜಯ
ಸಹೋದರನಾದ ವಿಭೀಷಣ ಕುಂಭಕರ್ಣಾದಿಗಳು ನವ ಬ್ರಹ್ಮನಬ್ಬನಾದ ಕೈಕಸೋದೇವಿಯ ಗರ್ಭ ಸಂಜಮನ ವಿಶ್ವವಿನ ಸುಪುತ್ರ ವಿಶ್ವದೋಳ್ ಹೆಸರಾಕಿದ ಪ್ರತಿಭವೀರ ಸ್ವತಂತ್ರ ಫಲದೋಳ್ ಒಂದು ಲೆಕ್ಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಡಕಾವತಿ ನಗರವನ್ನೇ ಅಡಕಿಸುವಂತ ಸಕಲ ಸೌಭಾಗ್ಯಗಳನ್ನ ಕೂಡಿ ದಕ್ಷಿಣೇಶ್ವರ ಎಂದ ಬಿರುದಾಂಕಿತರುನಾರು ಪ್ರಾಸ್ತ ನಮ್ಮ ರಾಜ್ಯದ ವಿಚಾರವನ್ನು ತಿಳಿಸುವರಾದರು ಅಪ್ಪಣೆ ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕಗಳಲ್ಲೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷರಾದಿಗಳು ತರಹರಿಸಿ ನಡುಗುವರು. ರಾಜ ಮಾತೆಯಾದ ಕೈಕಸೋದೆಯ ಪುತ್ರನಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಹರಿಯ ಮುದ್ರವನ್ನು ಹರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿ ಚಕ್ರವರ್ತಿ ಅರಮನೆಯನ್ನು ಬಾಗಿನನ್ನು ಕಾಯ್ತಿದ್ದ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ? ಸಾಕು ಸಾಕು, ಹೊಗಳಿ ನಮ್ಮ ಅಗ್ರಜರನ್ನು ವನ್ನಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತವರ ಹೊಗಳಿಕೆಯಿಂದಲೇ ಒತಿಗೆಟ್ಟು ಶಕ್ತಿ ಸಾಮರ್ಥ್ಯ ಇರುವುದನ್ನು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಹಳೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನೇ ಈ ನಮ್ಮ ಅಗ್ರಜರು. ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಮರಳ ಪರಾಕ್ರಮಿ ರಕ್ಕಸನು ಆದ ನಮ್ಮ ಅಗ್ರಜನನ್ನು ನೀನೇ ಎಡಿಸ್ತಿರುವೆಯಾ? ಕುಂಭಕರ್ಣ ವಿಭೀಷಣನೇನು ಬಲ್ಲ ನನ್ನ ಶಕ್ತಿ ಸಾಮರ್ಥ್ಯವನ್ನು
ಇವನು ಜಗವಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯಲ್ಲಿ ಕುಂತಿ ಪಂಚಾಂಗವೇನು ನವಗ್ರಹಗಳನ್ನೇ ಹಿಡಿದು ತಂದಿ ನನ್ನ ಸಿಂಹಾಸನದ ಹಂತ ಹಂತದ ಮೆಟ್ಟಲುಗಳಾಗಿ ಮಾಡಿಕೊಂಡಿದ್ದೇನೆ. ದಿಗ್ವಿಜಯ ಬೆರೆದು ಗಗನ ಹರಿದು ಅಲ್ಲೋಲ ಕಲ್ಲೋಲವಾದ ಇವನು ಪ್ರಣವತ್ತನು 14 ಲೋಕದಲ್ಲಿಯೂ ಅವನೊಬ್ಬನಿಗೆ ಮತ್ತಾರು ಈ ದಕ್ಷಿಣೇಶ್ವರ ಹೆಸರು ಬರು ನರ್ತಿಸುವ ಸಮಯದಲ್ಲಿ ನರ್ತಿಸುವ ಸಮಯದಲ್ಲಿ ಈಗಿರುವುದರಲ್ಲಿ ವೇದಾವತಿ ಶಾಪ ವೇದಾವತಿ ಶಾಪವೇ ಶಿವ ಎಂಬ 2 ಅಕ್ಷರದಿಂದಲೇ ಶಾಪವನ್ನೆಲ್ಲ ನಿರ್ಮಾಣ ಮಾಡಿಕೊಳ್ಳ ಆ ಕಬತ್ತಿಯನ್ನು ಹಿಡಿದು ಪಂಚಭೂತಗಳಾದ ಪರಸ್ಪರನನ್ನು ಮತ್ತು ಮೃತ್ಯುಂಜಯರನ್ನು ಆರಾಧಿಸಿ ನವಭಾಗ್ಯ ಪಂಡಿತನೆಂಬ ನಿಮ್ಮ ನುಡಿ ಆಡುವ ಬೇಡಿಯಾದವನಿಗೂ ದೇಹ ಅಧಾವ ಜನ್ಮದ ಪುಣ್ಯವೋ ಯಾವ ಧರ್ಮದ ಬಲವೋ ನಿಮ್ಮಂತವರ ಬಳಿ ಮುಖ್ಯಮಂತ್ರಿಗಳಿಗೆ ನನ್ನ ಜನ್ಮ ಸಾರ್ಥಕವಾಯಿತು. ಬಿಡಬೇಕಾರೆ ನಿಜ ನಿಜ ನಾವು ಮುರಿದು ನಿಂತರೆ ಮುಕ್ಕಣ್ಣೇಶ್ವರನೇ ಎಚ್ಚರವಿರಲಿ ಲೋಕ ಲೋಕಕ್ಕೆ. ಕುಂಭಕರ್ಣ ನಿನ್ನ ಮಾತು 100ಕ್ಕೂ 100 ಸತ್ಯ. ಈ ಸರದಿಯನ್ನು ದಾಟಿ ಬರಲು ಸಪ್ತಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ನನ್ನ ಆಹರಿಂದಲೂ ಸಾಧ್ಯವಾಗಲಾರದು. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸತ್ತಲ್ಲ, ಜಯಲಕ್ಷ್ಮಿಯು ನಿನ್ನ ಸತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ದುಷ್ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸದಾ ದೈವವನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮಗಳನ್ನಾಚರಿಸಿ ಸತ್ಪುರುಷಶೀಲನಾಗುವನೋ ಅಂತವರನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲೆಯಬಲ್ಲಳು. ವಿಭೀಷಣ, ಈ ನಿನ್ನ ಕ್ರೌರಾಜ್ಯವನ್ನು ಕೇಳಿ ನನ್ನ ರಾಷ್ಟ್ರವನ್ನು ಸಹೋದರನೆಂಬ ಸಲಗೆಯಿಂದ ಸಿಂಹರಿರುವೆನು. ಇಲ್ಲದಿದ್ದರೆ ನಿನ್ನ ಸಮುದ್ರದಲ್ಲಿ ತೇಲಿಬಿಡುತ್ತಿದ್ದೀವಿ. ಈಗಲೂ ಸಹೋದರನೆಂದು ಸಿಂಹರಿರುವೆನು. ಎಚ್ಚರದಿಂದ ಕುಳಿತುಕೊಂಡರೆ ಸರಿ, ಇಲ್ಲದಿದ್ದರೆ ನಿನಗೆ ತಕ್ಕ ಶಿಕ್ಷೆ ಆದಿತು. ಎಚ್ಚರ ಜೋಪಾನ. ಮಹಾಪ್ರಭು ವಿಜಯವಾಗಲಿ. ಚಾರಣೆ ವರ್ತಮಾನವೇನು? ನಿಮ್ಮ ತಂಗಿಯಾದ ಶೂರ್ಪನಖಾದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ಸಹೋದರಿಯು ರೋಧಿಸುತ್ತಾರೆ? ಆಕೆಯನ್ನು ಬಹಳ ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಸಹೋದರಿ ಅಣ್ಣ, ಸಹೋದರಿ ನನ್ನ ಕಾರಣದಲ್ಲಿ ಸಹೋದರಿ ಯಾರು ನಿನಗೆ ಅಪಮಾನವನ್ನು ಮಾಡಿದವರು? ಅವನ ತಮ್ಮ ಅಪ್ಪನ
ಅವನ ಹೆಂಡತಿ ಈಕೆ. ಅದೇನು ಗಣಗಣ ಸರಿಯಾಗಿ ಹೇಳುವ ಹಣ್ಮಣ ಈಕೆ ದೊಡ್ಡ ಕಾರಣಕ್ಕೆ ಬಂದು ನನಗೆ ಮೂಗನ್ನು ಬೆಳೆದು ಈ ರೀತಿ ಅವಮಾನ ಮಾಡಿಸಿದ್ರು. ನಮ್ಮನ್ನು ಕೆಳಗೆ ಬದುಕಲು ಸಾಧ್ಯವೇ? ಈಗಿರುವಾಗ ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸಹೋದರಿಯನ್ನು ಅಪಮಾನಿಸಿದರೆ ಆ ನರಮಾನವರು ಪರಿವಾರ ಸಮೇತರಾಗಿ ಹೋಗಿ ಧ್ವಂಸ ಮಾಡಿ ಬರೋಣ. ಶಾಂತಿ ಕುಂಭಕಾಣ ಸಹೋದರಿಯಾದ ಮಾತ್ರಕ್ಕೆ ಇವರ ಮಾತು ಪರಿಗ್ರಹವಲ್ಲ. ಶೂರ್ಪಣಖ, ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ಅದನ್ನು ನಂಬಲಾರೆ. ನೀನು ಏನೋ ಸ್ವಇಚ್ಛೆಯಾಗಿ ವರ್ತಿಸಿರುವೆ, ನಿಜ ಹೇಳು. ಸೀತೆಯು ಬಹಳ ಸುಂದರವಾಗಿರುವ ತರುಣವೆಂದು ಹೋದರೆ ನಾನು ಈ ರೀತಿ ಅಪಮಾನ ಮಾಡಿಸಿದ್ರು ಅಣ್ಣ. ಈಗ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನಮ್ಮ ದಂಡಕಾರಣ್ಯಕ್ಕೆ ಬಂದು ನಮಗೆ ಅಪಮಾನ ಮಾಡಿರುವ ನರಮಾನರು ಇನ್ನೆಂತಹ ಬಲಶಾಲಿಯಾಗಿರಬೇಕು. ಸಹೋದರಿ ಅಣ್ಣ ನಡೆ, ಅವರೆಲ್ಲಿರುವರು ತೋರಿಸು. ಅವರೊಂದಾಗಿ ಕತ್ತರಿಸಿ ಸೀತೆಯನ್ನು ಅಪರಿಸಿಕೊಂಡು ಆ ಸೀತೆ ಬಹಳ ಸುಂದರವಾಗಿರುವಳು. ಅವಳನ್ನು ಹೇಗಾದರೂ ಮಾಡಿ ಅಪರಿಸಲೇಬೇಕಣ್ಣ. ಸಹೋದರಿ ಸಹೋದರಿ ಬಾಲೆ ಬಾಲೆ ನಾಸಿಕ ಹೋದರು ಬುದ್ಧಿ ಮಾತ್ರ ಬಹಳ ಚುರುಕಾಗಿರುವುದು. ಅಳಬೇಡ ಅಳಬೇಡ ಸಹೋದರಿ. ನಿನ್ನ ಅರಮನೆಗೆ ನಡೆ. ನಮ್ಮ ಅರಮನೆ ವೈದ್ಯರಿಗೆ ತಿಳಿಸಿಬಿಡುವರು ನಿನ್ನನ್ನು ಉಪಚರಿಸುವಂತೆ. ನಡೆ ಸಹೋದರಿ. ಸಹೋದರಿ ನಡೆ ಸಹೋದರಿ. ಯಾರಲ್ಲಿ ಮಾಹಿತಿಯನ್ನು ಬರಮಾಡಿ ಆಗಬಹುದು ಮಹಾಪ್ರಭು. ಮಹಾದೇವ ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ ಮಾರೀಚ, ದಂಡಕಾರಣ್ಯಕ್ಕೆ ಯಾರೋ 3 ಜನ ಬಂದಿರುವರಂತೆ. ಅವರು ರಾಮ, ಲಕ್ಷ್ಮಣ, ಸೀತೆ ಎಂಬುವರು ಬಂದಿರುವರಂತೆ. ಅವರು ಮಾನವರೋ ಅಥವಾ ದಾನವರೋ ಏನು ಭವಿಷ್ಯಕ್ಕರು ತಿಳಿದು ಹೇಳುವನಾಗು ಮಾವ, ತಿಳಿದು ಹೇಳುವನಾಗು. ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ಇಲ್ಲ ಇಲ್ಲ, ಅಸತ್ಯವನ್ನು ನುಡಿಯುತ್ತೆ. ಇಲ್ಲ, ನಾನು ಹೇಳುತ್ತಿರುವುದು ಸತ್ಯ. ಈ ರಾವಣರ ಕ್ಷಮದಲ್ಲಿ ಮಾತನಾಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ ಈತನ ಕಂಕಲಲ್ಲಿರುವ ತಾಳೆಗರನ್ನು ಕಿತ್ತು ಸಮುದ್ರಕ್ಕೆ ಬಿಸಾಡು. ರಾವಣೇಶ್ವರ, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುನಿಂದಲೇ ನನ್ನಿಂದ ಸಾಧ್ಯವಿಲ್ಲ. ಮಾರೀಚಮಾವ, ಸ್ವಲ್ಪ ಶಾಂತನಾಗುವನಾಗು. ನಿನ್ನಿಂದ ನನಗೆ ಒಂದು ಉಪಕಾರವಾಗಬೇಕಾಗುವುದು. ಅದೇನು ಸಹಾಯ ತಿಳಿಸುವರಾಗಿ? ನೀನೀಗಲೇ ಆ ಸೀತೆಯು ಬಹಳ ಸುಂದರವತಿ, ಆಕೆಯನ್ನು ಅಪರಿಸಂತೆ ತರಬೇಕು. ಆದ್ದರಿಂದ ನೀನೀಗಲೇ ಹೇಮ ಸಾರಾಂಗುರೂಪವನ್ನು ಧರಿಸಿ ಪಂಚವಡಿಗಾಗಿ ಆ ರಾಮಲಕ್ಷ್ಮಣರು ಸೆಳೆದುಕೊಂಡು ಹೋಗು. ಸಮಯವನ್ನು ನೋಡಿದ ನಾನು ವ್ಯಾಸಾಭೂಷಣರಾಗಿ ಸೀತೆಯನ್ನು ಅಪರಿಸಿಕೊಂಡು ಉತ್ತರವೇನು ಮಾವ? ಕ್ಷಮಿಸು ಸಾರ್ವಭೌಮ.
ಈ ಇಳಿ ವಯಸ್ಸಿನಲ್ಲಿ ಇಂತಹ ಪಾಪದ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆನೋ. ಎಲ್ಲಿಂದ ಕಲಿತೆ? ನಾನು ರಾಜ, ನೀನು ಪ್ರಜೆ, ನೀನು ಆಶ್ರಯದಾತರು, ನಾನು ಆಶ್ರಯರು. ನನ್ನ ಉಪ್ಪನ್ನು ಉಂಡಿ ಬೆಳೆದಿರುವೆ. ನೀನು ಈಗಲೇ ನಾನು ಹೇಳಿದಾಗಲೇ ನೀನು ಕೆಟ್ಟಿದ್ದರೆ ನಿನ್ನ ಕತ್ತರಿಸಿ ಈ ಸಮುದ್ರದಲ್ಲಿ ಸಾಡುವುದು ತೀರ್ಮಾನಿಸುವ. ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗುವೆನು. ಸಾರ್ವಭೌಮ ಶ್ರೀರಾಮ ಲಕ್ಷ್ಮಣ ಹೇಮ ಸಾರಂಗ ರೂಪವನ್ನು ಧರಿಸಿ ಶ್ರೀರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ನಂತರ ನಿಮ್ಮ ಮನ ಬಂದಂತೆ ಮಾಡಿಕೊಳ್ಳಬಹುದು. ವಿಭೀಷಣ, ಕುಂಭಕರ್ಣ, ನನ್ನ ಆ ರಾಜನೇ ಮಹಾಪ್ರಭು ದಂಡಕಾರಣ್ಯ ಪ್ರಯಾಣಕ್ಕೆ ಪರಿವಾರವನ್ನು ಎಚ್ಚರಿಸಲು ಬೇಡ 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 ಪ್ರವಸ್ತ, ನೀನೊಬ್ಬರೇ ನಿಮ್ಮ ಸಂಗಡ ಬಂದರೆ ಸಾಕು. ಮಾರ್ಗ ಮಧ್ಯದಿಂದ ನಿನಗೆ ವಿಷಯವನ್ನೆಲ್ಲ ತಿಳಿಸಿ ಮಾರ್ಗ ಮಧ್ಯದಿಂದಲೇ ಕಳಿಸಿಕೊಡುವರು. ನೀನೊಬ್ಬರೇ ನಡೆಯಲಿ ನಡೆಯಲಿ ಸೀತಾ ಪರಜೀವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಜಟಾಜೋಟ ನೀಲಕಂಠ ಪರಜೀವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಉದಿತಿ ಬಂದ ಕಾಲ ಕೋಟ ಭಕ್ತ ಶಂಕರ ಅಭಯಂಕರ. ಪಾಪದ ಕೃತ್ಯ ಮಾಡಿದೆ. ಈ ಸೀತೆ ಈ ಲಂಕೆ ಸುಟ್ಟು ಭಸ್ಮ ಹೋಗಿದ್ದು. ಶಂಭೋ ಮಹಾದೇವ, ಶಂಭೋ ಮಹಾದೇವ.
ಕನಕಮಯವಾದ ದೇಹದಿಂದ ಕೂಡಿದ ಈ ಸಾರಂಗವನ್ನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದು ತೋರುವುದು. ಅದನ್ನು ನೀನು ಬಯಸಬೇಡ. ಸ್ವಾಮಿ, ಕೇವಲ ಒಂದು ಮೃಗವನ್ನು ಬಯಸಿದಾಕ್ಷಣ ಇಷ್ಟೊಂದು ವಿಪರೀತವಾದ ಪರಿಕಲ್ಪನೆಯು ಇದೋ ನೋಡಿ. ಅದನ್ನು ಕಂಡಾಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರ ಮೇಲೆ ಇರುವುದು. ದಯಮಾಡಿ ಅದನ್ನು ತಂದುಕೊಟ್ಟರೆ ಅದರ ಜೊತೆ ಆಟವಾಡಿಕೊಂಡು ಕಾಲು ಕಳೆಯುತ್ತೇವೆ ಸ್ವಾಮಿ. ದಯಮಾಡಿ ತಂದುಕೊಡಿ. ಸೀತಾ, ಈ ಹಿಂದೆ ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ನಿನಗೆ ಬೇಕಿದ್ದರೆ ಚಂದ್ರನಲ್ಲಿರುವ ಈ ಸಾರಂಗವನ್ನೇ ತಂದು ಕೊಡುತ್ತೇನೆ. ಅದನ್ನು ನೀನು ಬಯಸಬೇಡ ಸೀತಾ. ಏನೆಂದ್ರಿ ಸ್ವಾಮಿ? ಚಂದ್ರನಲ್ಲಿರುವ ಹೇಮ ಸಾರಂಗವೇ? ಇಲ್ಲಿಯೇ ಸಮೀಪದಲ್ಲಿರುವ ಈ ಮೃಗವನ್ನು ತಂದುಕೊಡದ ನೀವು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುವಿರಾ? ಇದೋ ನೋಡಿ, ತಂದುಕೊಡುವುದಾದರೆ ನನಗೆ ಈ ಮೃಗವನ್ನೇ ತಂದುಕೊಡಿ. ಇಲ್ಲವಾದರೆ ಖಂಡಿತವಾಗಿಯೂ ಫಲಹಾರಾದಿಗಳನ್ನು ಮುಟ್ಟುವುದಿಲ್ಲ ಸ್ವಾಮಿ. ಸೀತಾ, ಲಕ್ಷ್ಮಣ ಅಣ್ಣ. ಲಕ್ಷ್ಮಣ, ಅಣ್ಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ನಾನು ಅದನ್ನು ತರಲು ಹೋಗುತ್ತಿದ್ದೇನೆ. ಅಣ್ಣ, ನಾನೇ ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಸತಿ ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನ್ನು ನೆರವೇರಿಸಬೇಕಾದ ಅವನ ಕರ್ತವ್ಯ. ಅದರಂತೆ ನಾನೇ ಹೋಗಿ ತರುತ್ತೇನೆ. ಅದು ನಿಜವಾದ ಮೃಗವಾದರೆ ಇಡುತ್ತಿರುತ್ತೇನೆ. ಒಂದು ವೇಳೆ
ಮಾಯಾಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಸೀತೆಯನ್ನು ಓರ್ವಳನೆ ಬಿಟ್ಟು ಈ ಸ್ಥಳದಿಂದ ಕದಲಬಾರದು, ತಿಳಿಯಿತೆ? ಆಗಲೇ ಅಣ್ಣ. ಧ್ವನಿಯೇನೋ ಕೇಳಿ ಬಂತು ತಾಯಿ, ಅದರಲ್ಲಿ ನನಗೆ ನಂಬಿಕೆ ಸಾಲದು. ಧೈರ್ಯದಿಂದಿರಿ ಅಮ್ಮ. ಇಲ್ಲ ಲಕ್ಷ್ಮಣ, ಇಲ್ಲ, ಇದು ನನ್ನ ಸ್ವಾಮಿ ಆತ ಧ್ವನಿಯಲ್ಲಿದೆ, ಅನ್ಯತ ಅಲ್ಲ. ಅವರಿಗೇನೋ ಅಪಾಯ ಸಂಭವಿಸಿರುವುದು. ಹೋಗು ಲಕ್ಷ್ಮಣ. ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನಮ್ಮ? ಅವರಲ್ಲಿ ಧನುರ್ಬಾಣಗಳಿರುವರು. ಧೈರ್ಯದಿಂದಿರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ಎಂಥ ವೀರಾದಿ ವೀರನಾದ್ರು, ಶೂರಾದಿ ಶೂರನಾದ್ರು ರಾಕ್ಷಸರ ಮಾಯಿಗೆ ಸಿಲುಕಿದಾಗ ಇವೆಲ್ಲವೂ ಸಹಜವೇ ತಾನೆ. ಹೋಗು ಲಕ್ಷ್ಮಣ, ಅವರಿಗೇನೋ ಅಪಾಯವಾಗಿದೆ. ಹೋಗಿ ಅವರ ಕುಶಲವನ್ನು ನೋಡು. ಇದೇನು ಲಕ್ಷ್ಮಣ, ನಾನು ಇಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರು ಹಾಗಲಾರೆಯ? ನನಗೀಗ ತಿಳಿಯಿತು, ನೀನು ಇಂತಹ ಸಮಯವನ್ನು ಕಾದಿದ್ದೆಲ್ಲವೇ. ನನ್ನ ಸ್ವಾಮಿ ಇಲ್ಲದ ಸಮಯವನ್ನು ಕಾದಿದ್ದು ನನ್ನ ಮಾನಾಪರಣ ಮಾಡಲು ಯತ್ನಿಸಿದ್ದೇನೆ. ಶಿವ ಶಿವ ರಾಮಚಂದ್ರ. ಹೆಚ್ಚಾಗಿ ನಿಮ್ಮನ್ನು ಭಾವಿಸಿದೆ. ಹಾಗಲಪ್ಪ, ಅಣ್ಣನ ಆಜ್ಞೆಯ ಮೀರಿದ ದೋಷವು ಬಂದರೂ ಬರಲಿ, ನಾನು ಹೋಗುತ್ತೇನೆ. ನಾನಿಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಣ್ಣನಾಗಲಿ ಬರುವ ತನಕ ಈ ಸಪ್ತಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದಮ್ಮ. ಇದೇ ನನ್ನ ಪ್ರಾರ್ಥನೆ ತಾಯಿ, ಇದೇ ನನ್ನ ಪ್ರಾರ್ಥನೆ. ಆಗಲಿ ಲಕ್ಷ್ಮಣ.